ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಈಸಿಯಾಗಿದೆ, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಬನ್ನಿ ಹಾಗಿದ್ರೆ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಆರಳೆ ದಾರನ ಬಟ್ಟೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡ್ಕೊಂಡಾದಮೇಲೆ ಈಗ 1 2 3 4 5 5 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಮತ್ತೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. ಇದೇ ರೀತಿ 3 ಚೈನ್ಸನ್ನು ನಾವು 5 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ. ಈಗ 2 ಟೈಮ್ ಆಗಿದೆ, ಇದು 3ನೇ ಟೈಮು. 3rd ಟೈಮ್ 3 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, 4 ಟೈಮ್ ಆಗಿದೆ. ಈಗ 5th ಟೈಮ್ಗೆ ನಾವು 3 ಚೈನನ್ನು ಹಾಕ್ಕೊತಾ ಇದ್ದೀವಿ. 3 ಚೈನ್ ಹಾಕ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಿಗೆ ಮಾತ್ರ ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 2 3 4 5 5 ಟೈಮ್ಸ್ 3 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದಾದಮೇಲೆ ಈಗ 8 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 6 7 8 8 ಚೈನ್ಸನ್ನು ಹಾಕ್ಕೊಂಡು ಇದೊಂದು ಸ್ವಲ್ಪ ಯು ಶೇಪಿಗೆ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಬರುತ್ತೆ, ಸ್ವಲ್ಪ ಅದು ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಅದನ್ನು ಯು ಶೇಪಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶನ ಹಾಕೋಬೇಕು. ನೋಡಿ, ಬೇಸ್ ಲೈನ್ ಇಷ್ಟೇ, ಜಸ್ಟು 5 ಚೈನ್ಸನ್ನು ಹಾಕ್ಕೋಬೇಕು. 5 ಚೈನ್ಸ್ ಆದಮೇಲೆ 1 2 3 4 5 ಸರಿ 3 ಚೈನ್ಸ್ ಹಾಕ್ಕೊಂಡು ಆಮೇಲೆ 8 ಚೈನನ್ನು ಹಾಕ್ಕೊಂಡಾದಮೇಲೆ 3 ಚೈನ್ಸ್ ಹಾಕ್ಕೊಂಡಾದಮೇಲೆ ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಅದಾದಮೇಲೆ ಕ್ರೋಶೆ ಮೇಲೆ 1 ಸರಿ ದಾರ ತಗೊಂಡು ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 8 ಚೈನ್ ಗ್ಯಾಪಿಗೆ ಕ್ರೋಶೆ ಮೇಲೆ 1 ಸರಿ ದಾರ ತಗೋಬೇಕು. 8 ಚೈನ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶೆ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ನೋಡಿ, ಇದೇ ರೀತಿ ನಾನು 18 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಕ್ರೋಶೆ ಮೇಲೆ 1 ಸರಿ ದಾರ ತೊಗೊಳೋದು, 8 ಚೈನ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, 18 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಇಲ್ಲೇನು 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ಲ ಅದ್ರ ಮೇಲೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಇದ್ದಲ್ಲಿ 3 ಚೈನ್ಗೆ ಸಿಂಗಲ್ ಕ್ರೋಶ 3 ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡಾದಮೇಲೆ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ 1 ಸರಿ ದಾರ ತೊಗೊಂಡು ಇಲ್ಲೇನು ಇರುತ್ತಲ್ವ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತಲ್ವ, ಫಸ್ಟ್ ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ಸೆಕೆಂಡ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿ ಅದಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶೆ ಮೇಲೆ 1 ಸರಿ ದಾರ ತಗೊಂಡು ಮತ್ತು ಹಾಗೆ ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ 1 ಸರಿ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶನ ಮಾಡಿಕೊಂಡೆ. ಇದೇ ರೀತಿ ಬರುತ್ತೆ ಡಿಸೈನು. 3 ಚೈನು ಮತ್ತು 3 ಬೀಡು ಆ ರೀತಿ ಬರುತ್ತೆ. ಈಗ ಬೀಡ್ ಹಾಕೊಳ್ಳೋಣ.
ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಳೋದು, ಮತ್ತು ಅದೇ ರೀತಿ ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನು, ಮತ್ತು ಒಂದು ಡಬಲ್ ಕ್ರೋಶದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡ್ ಹಾಕೊಳ್ಳೋಣ, ಬೀಡ್ ಲಾಕ್ ಮಾಡ್ಕೋಬೇಕು, ಮತ್ತು ಬೀಡ್ ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಳೋದು, ಮತ್ತು ಡಬಲ್ ಕ್ರೋಶನ ಮಾಡ್ಕೊಳೋದು, ಒಂದು ಗ್ಯಾಪನ್ನು ಬಿಟ್ಟು ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಚಲ್ಲಿ ನಮಗೆ 4 ಬೀಡ್ಸ್ ಬರುತ್ತೆ ಈ ಸ್ಟೆಪ್ಪಲ್ಲಿ. ನೋಡಿ ಈಗ ಕೊನೆಯ ಬೀಡನ್ನು ಹಾಕೊಳ್ಳೋಣ, ಬೀಡ್ ಲಾಕ್ ಮಾಡ್ಕೋಬೇಕು, ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶನ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲೇನು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದರೂ ಸಹ ತುಂಬ ಚೆಂದ ಕೂರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಈಗ ಇದಾದಮೇಲೆ ಮತ್ತೆ 3 ಚೈನನ್ನು ಹಾಕೊಳ್ಳೋಣ. ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ ತಿರುಗಿಸ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 3 ಚೈನ್ ಗ್ಯಾಪಿಗೆ ಈಗ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು, 3 ಚೈನ್ ಒಳಗಡೆ ಹೋಗ್ಬಿಟ್ಟು ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ನೋಡಿ ಇದು 3ನೇ ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ ಆದಮೇಲೆ ಈಗ 3 ಚೈನನ್ನು ಹಾಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತು ಅದೇ 3 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 2ನೇ ಡಬಲ್ ಕ್ರೋಶೆ, ಇದು 3ನೇ ಡಬಲ್ ಕ್ರೋಶೆ. ನೋಡಿ ಇದಾದಮೇಲೆ ಈಗ ಡೈರೆಕ್ಟಾಗಿ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 3 ಚೈನ್ ಗ್ಯಾಪಿಗೆ ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, ಒಂದೊಂದು 3 ಚೈನ್ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ ಈ ರೀತಿಯಾಗಿ ಹಾಕ್ಕೊತ ಹೋಗಬೇಕು. 3 ಚೈನು ನೋಡಿ, ಅದಾದಮೇಲೆ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ಡಿಸೈನಲ್ಲಿ ತುಂಬಾ ಡಬಲ್ ಕ್ರೋಶಗಳು ಬರುತ್ತೆ. ಬೇರೆ ಎಲ್ಲ ಡಿಸೈನ್ಗಳಿಗಿಂತ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಒಂದು ಸರಿ ಬ್ರೈಡಲ್ ಡಿಸೈನ್ ಬೇಕು ಅನ್ನೋಂಥವ್ರಿಗೆ, ಆದರೆ ತುಂಬ ಬೇಗ ಆಗಬೇಕು ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ ಹಾಕ್ಕೊಡ್ಬೋದು. ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡೆ ಮತ್ತು 3 ಚೈನ್ ಗ್ಯಾಪಿಗೆ ಡೈರೆಕ್ಟಾಗಿ ಅಲ್ಲಿಂದ ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 3 ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕೊಳ್ಳೋಣ. ಮತ್ತು 3 ಡಬಲ್ ಕ್ರೋಶೆ, ನೋಡಿ 3 ಡಬಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ಅದೇ ರೀತಿ ಉಳಿದಿರೋ ಗ್ಯಾಪಲ್ಲೂ ಸಹ 3 ಚೈನ್ ಗ್ಯಾಪಲ್ಲಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ. ಇನ್ನು 2 ಗ್ಯಾಪಲ್ಲಿ ನಾನು ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಕಂಪ್ಲೀಟ್ ಮಾಡ್ಕೊಂಡು ಹಾಕಿದೆ. ಈ ರೀತಿಯಾಗಿ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಕೋಬೋದು. ನೋಡಿ ಅದಾದಮೇಲೆ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕು ಮತ್ತು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಅದಾದಮೇಲೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲೇನು
3 ಚೈನ್ ಗ್ಯಾಪ್ ಇರುತ್ತಲ್ಲ, ಮತ್ತು ಈ 3 ಚೈನ್ ಗ್ಯಾಪಲ್ಲಿ ಈಗ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಆಯಿತು, ಮತ್ತು ಎರಡನೇ ಡಬಲ್ ಕ್ರೋಶೆ, ಮತ್ತು ಮೂರನೇ ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶ ಆದಮೇಲೆ ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ ಹಾಗೇನೂ ಹಾಕ್ಕೋಬೋದು. ಬೀಡ್ ಹಾಕ್ಕೊಳೋದ್ರಿಂದ ಡಿಸೈನ್ ಇನ್ನೊಂದು ಸ್ವಲ್ಪ ಚೆಂದ ಕಾಣಿಸುತ್ತೆ ನೋಡಿ. ಅಲ್ಲಿಂದ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇದು ಎರಡನೇ ಡಬಲ್ ಕ್ರೋಶೆ, 3ನೇ ಡಬಲ್ ಕ್ರೋಶೆ ನೋಡಿ. 3 ಡಬಲ್ ಕ್ರೋಶ ಆಗಿದೆ. ಈಗ ಇದು ಬೀಡ್ ಮೇಲೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ನಾವು ಇವಾಗ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 3 ಚೈನ್ ಗ್ಯಾಪಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅದೇ ರೀತಿ 3 ಡಬಲ್ ಕ್ರೋಶೆ, ಒಂದು ಬೀಡ್, 3 ಡಬಲ್ ಕ್ರೋಶೆ ಆ ರೀತಿಯಾಗಿ ಹಾಕ್ಕೋಬೇಕು. ಬೀಡಿ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನಾನಿಲ್ಲಿ 3 ಡಬಲ್ ಕ್ರೋಶೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಲ್ವ, ಅದ್ರ ಬದಲಿಗೆ ನೀವು 4 ಡಬಲ್ ಕ್ರೋಶ ಒಂದು ಬೀಡ್ ಮತ್ತು 4 ಡಬಲ್ ಕ್ರೋಶಗಳನ್ನ ಸಹ ಮಾಡ್ಕೋಬೋದು. ನಿಮಗೆ ಅಲ್ಲಿ ಗ್ಯಾಪಲ್ಲಿ ನೋಡ್ಕೊಳ್ಳಿ ಎಷ್ಟು ಇಡಿಸುತ್ತೋ ಅಷ್ಟು ನೋಡಿಕೊಂಡು ಬೇಕಿದ್ರೆ ಮಾಡ್ಕೋಬೋದು. ತುಂಬ ದೊಡ್ಡ ಹರ್ಚ್ ಬರುತ್ತೆ ಇದು, ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ದೊಡ್ಡ ಹರ್ಚ್ ಇಷ್ಟ ಅನ್ನೋಂಥವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ಬೀಡ್ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಎರಡನೇ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನೋಡಿ. 3ನೇ ಡಬಲ್ ಕ್ರೋಶೆ, ಇದಾದಮೇಲೆ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಮತ್ತು ಇನ್ನು 3 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ಲಾಸ್ಟ್ ಸ್ಟೆಪ್ಪಲ್ಲಿ ಬೇಕು ಅಂದರೆ ಕಲರು ಸಹ ಚೇಂಜ್ ಮಾಡ್ಕೋಬೋದು. ಥ್ರೆಡ್ನ ಕಲರು ಎಲ್ಲಿ ಹಾಕ್ಕೊಂಡಿದ್ವಲ್ಲ ಆ ಸ್ಟೆಪ್ಪನ್ನು, ಥರ್ಡ್ ಸ್ಟೆಪ್ಪನ್ನು ಸ್ಟಾಪ್ ಮಾಡಿಕೊಂಡು ಮತ್ತೆ ಹೊಸ ಕಲರಿಂದನೂ ಸಹ ಹಾಕ್ಕೋಬೋದು. ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಈಗ ಅದೇ ರೀತಿ ಈ ಗ್ಯಾಪಲ್ಲಿ ನಾನು ಕ್ರೋಶ ಮಾಡಿಕೊಂಡು ಇನ್ನು ಉಳಿದಿರೋ ಗ್ಯಾಪಲ್ಲೂ ಸಹ ಅದೇ ರೀತಿ 3 ಡಬಲ್ ಕ್ರೋಶ ಒಂದು ಬೀಡು, 3 ಡಬಲ್ ಕ್ರೋಶ ಆ ರೀತಿಯಾಗಿ ಹಾಕ್ಕೊತೀನಿ ನೋಡಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಇವಾಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ನೋಡಿ, ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಇಲ್ಲಿ 2 ಸರಿ 3 ಚೈನ್ ಇರುತ್ತಲ್ವ, ಫಸ್ಟು 3 ಚೈನ್ ಗ್ಯಾಪಿಗೆ ನಾನು ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶದ ಗ್ಯಾಪ್ ಇರುತ್ತೆ ನೋಡಿ, ಆ ಸಿಂಗಲ್ ಕ್ರೋಶದ ಲಾಕಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೂ ನಾವು ಅದೇ ರೀತಿಯಾಗಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲೂ ಅಷ್ಟೇ ಅದೇ ರೀತಿಯಾಗಿ ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಕೊಡಬೇಕು. ಇಲ್ಲಾಂದರೆ ಡಿಸೈನ್ ಅಷ್ಟೊಂದು ನೀಟಾಗಿ ಬರೋದಿಲ್ಲ ನೋಡಿ. ಸ್ಟಾರ್ಟಿಂಗಲ್ಲೂ ಅದೇ ರೀತಿಯಾಗಿದೆ, ಲಾಸ್ಟಲ್ಲೂ ಅದೇ ರೀತಿ ಎಂಡ್ ಆಗಿದೆ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ಅದರಿಂದ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೆಂಗೆ ನಾವು ಹಾಕ್ಕೊಂಡಿರ್ತೀವಲ್ಲ ಆರ್ಚ್ನ ಪಕ್ಕದಲ್ಲಿ ಈಗ 3 ಚೈನನ್ನು ಹಾಕ್ಕೋಬೇಕು. ಗ್ಯಾಪ್ ಪ್ರತಿಯೊಂದು ಆರ್ಚ್ನ ಪಕ್ಕದಲ್ಲಿ ಗ್ಯಾಪ್ ಬರಲಿಕ್ಕೋಸ್ಕರ ನಾನಿಲ್ಲಿ 3 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನಿಮಗದು ಬೇಡ ಅಂದರೆ ಡೈರೆಕ್ಟಾಗಿ ಕುಚ್ಚನ್ನು ಸಹ ಕುಚ್ಚು ಕಟ್ಟಲಿಕ್ಕೆ 5 ಚೈನ್ಸನ್ನು ಹಾಕ್ಕೋಬೋದು. ಅಥವಾ ಕುಚ್ಚು ಬೇಡ ಅನ್ನೋದಾದರೆ ನೀವು ಹಾಗೇನೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. 5 ಚೈನ್ಸನ್ನು ಸ್ಕಿಪ್ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು ನೋಡಿ. 5 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈಗ 3 ಚೈನ್ಸ್ 5 ಟೈಮ್ಸನ್ನು ಹಾಕ್ಕೋಬೇಕು. ಈ ಡಿಸೈನ್ ತುಂಬ ಬೇಗ ಆಗುತ್ತೆ, ನೋಡ್ಲಿಕ್ಕೆ ಕಷ್ಟ ಇದೆ ಅಂತ ಅನ್ನಿಸ್ಬೋದು, ಆದರೆ ತುಂಬಾ ಕಡಿಮೆ ಟೈಮಲ್ಲಿ ಬೇಗನೆ ಆಗೋಗ್ಬಿಡುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು.
ನೋಡಿ 5 ಟೈಮ್ಸ್ 3 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ 8 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 6 7 8 8 ಚೈನ್ ಹಾಕ್ಕೊಂಡು ಯು ಶೇಪಲ್ಲಿ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತೀನಿ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬಟನ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 18 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೋಡಿಕೊಂಡು ವಿಡಿಯೋನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಅದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಕೊಂಡಿದ್ದೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ನಿಮಗೆ ಇಲ್ಲಿ ಕುಚ್ಚಿನ ಪಕ್ಕದಲ್ಲಿ ಈ 3 ಚೈನ್ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ, ಅದು ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಗ್ಯಾಪ್ ಪ್ರತಿಯೊಂದು ಆರ್ಚಿಗ್ನ ಗ್ಯಾಪ್ ಬೇಕು ಅನ್ನೋದಾದರೆ ಈ 3 ಚೈನ್ಸನ್ನು ಹಾಕ್ಕೊಂಡ್ರೆ ಆಯಿತು. ಹಾಗೆ ನೋಡಿ ಇಲ್ಲಿ ನಾನು ಸ್ಟೋನ್ ಚೈನ್ಸ್ ಮತ್ತು ಬೀಡನ್ನು ಇಟ್ಟಿದ್ದೀನಿ. ಅದು ಬೇಕು ಅಂದರೆ ಈ ರೀತಿಯಾಗಿ ಹಚ್ಕೋಬೋದು, ಐಡಿಯಾಗೋಸ್ಕರ ತೋರಿಸಿದ್ದೀನಿ ಅಷ್ಟೇ. ಅದು ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದಿಲ್ಲ ಅಂದರೂ ಸಹ ಚೆನ್ನಾಗೇ ಕಾಣಿಸುತ್ತೆ. ನೋಡಿ ಒಂದು ಯಾರಿಗಾದರೂ ತುಂಬ ಬೇಗ ಬೇಕು ಅನ್ನೋಂಥವ್ರಿಗೆ, ಬ್ರೈಡಲ್ ಡಿಸೈನ್ ಅನ್ನೋಂಥವ್ರಿಗೆ ಈ ರೀತಿ ಹಾಕ್ಕೊಡ್ಬೋದು. ತುಂಬ ಕಡಿಮೆ ಟೈಮಲ್ಲೂ ಆಗೋಗುತ್ತೆ. ಸಿಂಗಲ್ ಕಲರ್ ಸ್ಯಾರೀಸ್ಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ಗೆ ನಾವು 900ಇಂದ 1000ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.